ಇಂಡಿಯಾ ಸುಮಾರು 20% ಪಾಕಿಸ್ತಾನ್ ಏರ್ ಬೇಸ್ಗಳನ್ನ ಡಿಸ್ಟ್ರಾಯ್ ಮಾಡಿದೆ. ಯಾವುದ್ಯಾವುದು ಅಂದರೆ ಮೇಯ್ನ್ ಬೇಸ್ ಅಂದರೆ ನೂರ್ಖಾನ್ದು, ಸರ್ಗೋದಾ, ಬೊಲಾರಿ, ಜಕೋಬಾಬಾದ್ ಮತ್ತು ಸುಕ್ಕೂರು ಮತ್ತು ಅನೇಕ ಏರ್ ಬೇಸ್ಗಳನ್ನ ಡಿಸ್ಟ್ರಾಯ್ ಮಾಡಿದೆ. ಇದರಲ್ಲಿ ಮೇಜರ್ ಏನಪ್ಪ ಅಂದರೆ ಈ ರನ್ವೇಸ್ಗಳನ್ನ ಡ್ಯಾಮೇಜ್ ಮಾಡಿರೋದೂ ಕಂಡು ಬರ್ತದೆ. ಈ ಒಂದು ರನ್ವೇ ನೀವು ರಿಪೇರಿ ಮಾಡಬೇಕಾದ್ರೆ $10 ರಿಂದ $20 ಮಿಲಿಯನ್ ಬೇಕಾಗುತ್ತೆ. ಅಂದರೆ $1 ಮಿಲಿಯನ್ ಹತ್ತತ್ರ ಅಂದರೆ 850 ಕೋಟಿ ಇರ್ಬೋದು. ಸೊ $10 ರಿಂದ $20 ಮಿಲಿಯನ್ ಬೇಕಾಗುತ್ತೆ ಈ ರನ್ವೇ ಒಂದು ರಿಪೇರಿ ಮಾಡಬೇಕಾದ್ರೆ. ಆಮೇಲೆ ಟೋಟಲ್ ಏರ್ ಬೇಸ್ಗಳೂ ಭಾಳನೇ ಡ್ಯಾಮೇಜ್ ಆಗಿದೆ. ಅಂದರೆ ಈಚ್ ಏರ್ ಬೇಸ್ ಕಂಪ್ಲೀಟ್ ರನ್ವೇ ಬಿಟ್ಬಿಡಿ, ಬೇರೆ ಇನ್ಫ್ರಾಸ್ಟ್ರಕ್ಚರು, ರೆಡಾರ್ ಕಂಟ್ರೋಲ್ ಆಗಿರ್ಬೋದು, ಕಂಟ್ರೋಲ್ ಸಿಸ್ಟಮ್ಸ್ ಆಗಿರ್ಬೋದು, ಅದನ್ನೆಲ್ಲ ರಿಪೇರಿ ಮಾಡಬೇಕು ಅಂದರೆ ಏನಿಲ್ಲ ಅಂದರೂ $1.5 to $2 ಬಿಲಿಯನ್ ಬೇಕಾಗುತ್ತೆ. $2 ಬಿಲಿಯನ್ ಅಂದರೆ $1 ಬಿಲಿಯನ್ ಹತ್ತತ್ರ 8,500 ಕೋಟಿ. ಅಂದರೆ $2 ಬಿಲಿಯನ್ ಅಂದರೆ 17 ರಿಂದ 18,000 ಕೋಟಿ ಬೇಕು ಒಂದೊಂದು ಏರ್ ಬೇಸ್ನ ಅವರು ರಿಪೇರಿ ಮಾಡಬೇಕು ಅಂದರೆ. ನೆಕ್ಸ್ಟ್ ಬಂದು ಜೊತೆಲಿ ಈಗ ಈ ಏರ್ಕ್ರಾಫ್ಟ್ಗಳು ಬೇರೆ ಅವ್ರದ್ದು ಡ್ಯಾಮೇಜ್ ಆಗಿದೆ ಅಂತ ನಾವು ಕೇಳಿ ಬಂದಿದ್ದೀವಿ. ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ ಅವರು, ಬಟ್ ಎಲ್ಲ ಮಾಧ್ಯಮಗಳಲ್ಲಿ ಆದರೂ ಕ್ರೆಡಿಬಲ್ ಇರುವಂಥ ಮಾಧ್ಯಮಗಳಲ್ಲಿ ಬಂದಿದ್ದಾವೆ. J-17, F-16 ಇಂಥ ಏರ್ಕ್ರಾಫ್ಟ್ ಮತ್ತು ಅವ್ಯಾಕ್ಸ್ ಅಂತ ಬರುತ್ತೆ, ಅಂದರೆ ಏರ್ಬೋರ್ನ್ ವಾರ್ನಿಂಗ್ ಸಿಸ್ಟಮ್. ಈ ಏರ್ಕ್ರಾಫ್ಟ್ಸ್ಗಳು ಡ್ಯಾಮೇಜ್ ಆಗಿದೆ. ಈ ಏರ್ಕ್ರಾಫ್ಟ್ಸ್ಗಳು ಸಾವಿರಾರು ಕೋಟಿ ಮತ್ತು ಅವ್ರಿಗೆ ನಷ್ಟ ಉಂಟಾಗಿರುತ್ತದೆ. ಅದಾದಮೇಲೆ ಇನ್ನೇನಪ್ಪ ಅಂದರೆ ಈ ರನ್ವೇ ರಿಪೇರಿ ಮಾಡೋಕ್ಕೆ ಹತ್ತತ್ರ ಏನಿಲ್ಲ ಅಂದರೂ 10 ದಿವಸದಿಂದ 1 ತಿಂಗಳು ಬೇಕೇ ಬೇಕು. ಆಮೇಲೆ ಇನ್ನೊಂದು ಕಡೆ ಈ ಕ್ರೇಟರ್ಸ್ ಅಂತಾರೆ, ಅಂದರೆ ಈ ಬಾಂಬ್ ಬಿದ್ದಿದೆಯಲ್ಲ, ಹಳ್ಳಗಳೆಲ್ಲ ಆಗಿಬಿಟ್ಟಿದ್ದಾವೆ. ಸೊ ಅದನ್ನೆಲ್ಲ ರಿಪೇರಿ ಮಾಡೋಕ್ಕೆ ತಿಂಗಳಾನುಗಟ್ಲೆ ಬೇಕಾಗ್ತದೆ. ಆಮೇಲೆ ನೆಕ್ಸ್ಟು ಈ ಹ್ಯಾಂಗರ್ಸು, ATC ಟವರ್ಸು, ಏರ್ಪೋರ್ಟಲ್ಲಿರೋ ಹ್ಯಾಂಗರ್ಸ್ ಇರ್ತವೆ, ATC ಟವರ್ಸ್ ಇರ್ತವೆ, ಮತ್ತು ಬೇರೆ ಬೇರೆ ಫೆಸಿಲಿಟೀಸ್ ಎಲ್ಲ ಇರ್ತವೆ. ಸೊ ಈ ಫೆಸಿಲಿಟೀಸ್ ಎಲ್ಲ ಈ ಹ್ಯಾಂಗರ್ಸು ಹೇಳಿದ್ನಲ್ಲ, ರನ್ವೇ, ಆ ಥರ ಫೆಸಿಲಿಟೀಸ್ಗಳು ರಿಪೇರಿ ಮಾಡಬೇಕು ಅಂದರೆ ಕನಿಷ್ಠ ಪಕ್ಷ ನಿಮ್ಗೇನಿಲ್ಲ ಅಂದರೂ 6 ತಿಂಗಳು ಅಲ್ಲೇ ಎಳೆದೋಗ್ಬಿಡುತ್ತೆ. ಸೊ ಇದಾದ ನಂತರ ಈಗಾಗಲೇ ಪಾಕಿಸ್ತಾನ ಹತ್ತತ್ರ ಅವ್ರ ಹತ್ರ ರಿಸರ್ವ್ಸ್ ಇರೋದೇ $7 ಬಿಲಿಯನ್ ಇದೆ. ಅಂದರೆ ಈ ಫಾರೆಕ್ಸ್ ರಿಸರ್ವ್ಸ್ ಇರೋದೇ ಅವ್ರ ಹತ್ರ $7 ಬಿಲಿಯನ್. ಈಗ ಅದ್ರ ಮೇಲೆ 15 ರಿಂದ 30% ಹಾಕ್ಬೇಕು. ಏನು ಈಗ ಅವ್ರು $7 ಬಿಲಿಯನ್ ಮೇಲೆ ಇನ್ನೂ ಒಂದು $3 ಬಿಲಿಯನ್ ಹತ್ತತ್ರನೇ ಅವ್ರಿಗೆ ಬೇಕಾಗ್ತದೆ. ಸೊ ಆ $3 ಬಿಲಿಯನ್ ಎಲ್ಲಿಂದ ತರ್ತಾರೆ? ಅದನ್ನು ಮತ್ತೆ ಸಾಲ ಮಾಡಿ ಅವ್ರು ತರಬೇಕಾಗ್ತದೆ. ಅದ್ರ ಜೊತೆ ಏನಾಗುತ್ತೆ ಅಂದರೆ ಈಗ ಸುಕ್ಕೂರ್ ಮತ್ತು ರಹೀಮ್ ಬೇಸ್ ಇತ್ತಲ್ಲ, ಸುಕ್ಕೀಮ್ ಮತ್ತು ರಹೀಮ್ ಯಾರ್ಖಾನ್ ಬೇಸು, ಅದರಲ್ಲಿ ಏನಂದರೆ ಇಟ್ ವಾಸ್ ಎ ಡ್ಯುಯಲ್ ಪರ್ಪಸ್ ಏರ್ಪೋರ್ಟ್ ಇತ್ತು. ಅಂದರೆ ಸಿವಿಲಿಯನ್ಗೂ ಬಳಕೆ ಮಾಡೋರು ಮತ್ತು ಮಿಲ್ಟ್ರಿಗೂ ಬಳಕೆ ಮಾಡೋರು. ಹಿಂದೆ ನಮ್ಮ ಪೂನಾ ಏರ್ಪೋರ್ಟ್ ಎಲ್ಲ ಹಾಗೆ ಇತ್ತು. ಬಟ್ ಇವಾಗ ಅದನ್ನು ಅದೇ ಥರ ಏರ್ಪೋರ್ಟ್ಸ್ಗಳೀಗ ಆ 2 ಏರ್ಪೋರ್ಟು ಫಂಕ್ಷನ್ ಆಗೋಕ್ಕೆ ನಿಯರ್ಲಿ ವರ್ಷಗಳೇ ಬೇಕಾಗ್ತದೆ ಅಂತ ಕಾಣ್ತದೆ. ಜೊತೆಲಿ ನೋಡಿ, ಅವ್ರಿಗೆ ಇನ್ನೊಂದು ಮೇಜರ್ ನಷ್ಟ ಅಂದರೆ ಕರಾಚಿಗೆ ಬರ್ತಿದ್ದಂಥ ಸಪ್ಲೈಸ್ಗಳು ಭಾಳನೇ ಪ್ರಾಬ್ಲಮ್ ಆಯಿತು. ಯಾಕಂದರೆ ನಮ್ಮ INS ವಿಕ್ರಾಂತ್ ಅಲ್ಲೇ ನಿಂತಿತ್ತು, ಮತ್ತು ಎಕ್ಸ್ಪೋರ್ಟ್ಗಳು ಭಾಳ ಲಾಸ್ ಆಯಿತು. ಇವೆಲ್ಲ ನಾವು ಲೆಕ್ಕನೇ ಹಾಕಕ್ಕೆ ಬರೋಲ್ಲ ಎಷ್ಟು ಲಾಸ್ಗಳು ಅಂತ ಅವರು ಅನುಭವಿಸಿರೋದು. ಇನ್ನೊಂದು ತಿಂಗಳಲ್ಲಿ ಗೊತ್ತಾಗ್ಬೋದು ಪಕ್ಕ. ನಾನು ಹೇಳ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿರುವಂಥ ಲಾಸ್ಗಳೇ ಇಷ್ಟೊಂದು ಲಾಸ್ಗಳಿದೆ. ಬರೀ ನಾವು ಏರ್ ಬೇಸ್ ಅಂತ ಮಾತಾಡೋಕ್ಕೆ ಹೋದರೆ ಅಲ್ಲಿರುವ HQ-9 ರೆಡಾರ್ಸು, HQ-9 ಏರ್ ಡಿಫೆನ್ಸ್ ಸಿಸ್ಟಮ್ಮು, ಮತ್ತು ಇನ್ನೇನೇನು ಡಿಫೆನ್ಸ್ ಸಿಸ್ಟಮ್ ಇದೆಯೋ ಅದು ಎಷ್ಟು ಸಾವಿರ ಕೋಟಿನೋ ಹೇಳೋಕ್ಕೆ ಬರೋಲ್ಲ. ಅದೆಲ್ಲ ಬೇರೆ ಡ್ಯಾಮೇಜ್ ಆಗಿದ್ದಾವೆ. ಸೊ ಇದೆಲ್ಲ ಒಂದು ಅಂದಾಜು ಬರ್ಬೇಕಾದ್ರೆ ಕೆಲವು ತಿಂಗಳ ಕಾಲ ನಾವು ವೆಯ್ಟ್ ಮಾಡಿ ನೋಡಬೇಕಾಗ್ತದೆ.